ಓಕೆ, ಇಲ್ಲಿ ತನಕ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫಾರಿನ್ಗೆ ಹೋಗ್ತಾರಾ ಇಲ್ವಾ? ಯಾಕಂದರೆ ಮಧ್ಯಂತರ ಜಾಮೀನನ್ನು ಕೊಡುವಾಗ ಅವರ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕಾಗಿತ್ತು. ಈಗ ಪಾಸ್ಪೋರ್ಟ್ ಕೂಡ ತಗೊಂಡು ಹೋಗಿ ಅಂತೇಳಿ ಕೋರ್ಟ್ ಹೇಳಿಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅವರು ಫಾರಿನ್ ಕೂಡ ಹೋಗ್ಬೋದು. ನ್ಯಾಯಾಲಯಕ್ಕೆ ಹಾಜರಾದರೂ ನಟ ದರ್ಶನ್ ಇವತ್ತು ಹೈಕೋರ್ಟ್ ಆದೇಶದಿಂದ ದರ್ಶನ್ಗೆ ಒಂದು ಲಾಭ ಆಗಿದೆ. ಪಾಸ್ಪೋರ್ಟ್ ಸರೆಂಡರ್ ಬಗ್ಗೆ ಯಾವುದೇ ಷರತ್ತುಗಳು ಇಲ್ಲ. ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಷರತ್ತುಗಳನ್ನು ವಿಧಿಸಿಲ್ಲ. ಪಾಸ್ಪೋರ್ಟ್ ಹಿಂಪಡೆಯಲು ಅರ್ಜಿ ಹಾಕಬಹುದು. ಅರ್ಜಿ ಹಾಕಲು ದರ್ಶನ್ ವಕೀಲರಿಗೆ ತಿಳಿಸಿದ್ದಾರೆ. ಸ್ವತಃ ಜಡ್ಜ್ ತಿಳಿಸಿದ್ರಂತೆ. ದರ್ಶನ್ ಮೈಸೂರಲ್ಲಿ ಚಿಕಿತ್ಸೆ ಪಡೆಯಲು ಬಯಸಿದ್ರು. ಮಧ್ಯಂತರ ಬೇಲ್ ಪ್ರಕಾರ ಬೆಂಗಳೂರಿಗಷ್ಟೇ ಬರಬೇಕಿತ್ತು. ಇದೀಗ ನಟ ದರ್ಶನ್ ಸಾಮಾನ್ಯ ಬೇಲ್ ಸಿಕ್ಕಿದೆ. ಪಾಸ್ಪೋರ್ಟ್ ಕೂಡ ವಾಪಸ್ ಪಡೆಯಬಹುದು. ದರ್ಶನ್ ಚಿಕಿತ್ಸೆ ಶೂಟಿಂಗ್ಗೆ ವಿದೇಶಕ್ಕೆ ಕೂಡ ಹೋಗಬಹುದು. ಆದರೆ ಫಾರಿನ್ಗೆ ಹಾರಲು ಕೋರ್ಟ್ ಒಂದು ಅನುಮತಿ ಕೇಳಬೇಕು. ನಾನು ಹೋಗ್ಲಾ ಅಂತ ಓಕೆ ಅಂತಂದರೆ ಅದೇನು ಸಮಸ್ಯೆ ಆಗಲ್ಲ, ಕೊಡ್ತಾರೆ. ಇಲ್ಲಿ ವಿಷಯ ಇಷ್ಟೇ, ಈಗ ಕೊಲೆ ಆರೋಪ ಇತ್ತು. ಕೊಲೆ ಆರೋಪದ ತೀರ್ಪು ಅಂತೂ ಬಂದಿಲ್ಲ ಅನ್ನೋದು ಬಿಟ್ಟರೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಪಿಕ್ಚರ್ ಮಾಡ್ಬೋದು, ಫಾರಿನ್ಗೆ ಹೋಗ್ಬೋದು. ಈಗ ಕೋರ್ಟ್ಗೆ 45 ದಿನಗಳ ಕಾಲ ಮಧ್ಯಂತರ ಆದೇಶವನ್ನು ಪಡ್ಕೊಂಡಿದ್ದು ಚಿಕಿತ್ಸೆ ಅಂತೇಳಿ. ಚಿಕಿತ್ಸೆ ಮಾಡಿ ಬಿಡಿ, ಕೋರ್ಟ್ ಕೇಳಲ್ಲ. ಇಷ್ಟೆಲ್ಲ ಫ್ರೀಡಮ್ ಆಗಿದೆ. ಆದರೆ ಒಂದಂತೂ ಸತ್ಯ, ರೇಣುಕಾಸ್ವಾಮಿ ಎಂಬಾತನ ಕೊಲೆ ಆಗಿರೋದು ಮಾತ್ರ ನಿಜ. ಗೊತ್ತಿಲ್ಲ ಯಾರು ಮಾಡಿದ್ದಾರೆ. ನೆಕ್ಸ್ಟ್. ಓಕೆ, ಇಲ್ಲಿ ತನಕ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫಾರಿನ್ಗೆ ಹೋಗ್ತಾರಾ ಇಲ್ವಾ? ಯಾಕಂದರೆ ಮಧ್ಯಂತರ ಜಾಮೀನನ್ನು ಕೊಡುವಾಗ ಅವರ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕಾಗಿತ್ತು. ಈಗ ಪಾಸ್ಪೋರ್ಟ್ ಕೂಡ ತಗೊಂಡು ಹೋಗಿ ಅಂತೇಳಿ ಕೋರ್ಟ್ ಹೇಳಿಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅವರು ಫಾರಿನ್ ಕೂಡ ಹೋಗ್ಬೋದು. ನ್ಯಾಯಾಲಯಕ್ಕೆ ಹಾಜರಾದರೂ ನಟ ದರ್ಶನ್ ಇವತ್ತು ಹೈಕೋರ್ಟ್ ಆದೇಶದಿಂದ ದರ್ಶನ್ಗೆ ಒಂದು ಲಾಭ ಆಗಿದೆ. ಪಾಸ್ಪೋರ್ಟ್ ಸರೆಂಡರ್ ಬಗ್ಗೆ ಯಾವುದೇ ಷರತ್ತುಗಳು ಇಲ್ಲ. ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಷರತ್ತುಗಳನ್ನು ವಿಧಿಸಿಲ್ಲ. ಪಾಸ್ಪೋರ್ಟ್ ಹಿಂಪಡೆಯಲು ಅರ್ಜಿ ಹಾಕಬಹುದು. ಅರ್ಜಿ ಹಾಕಲು ದರ್ಶನ್ ವಕೀಲರಿಗೆ ತಿಳಿಸಿದ್ದಾರೆ. ಸ್ವತಃ ಜಡ್ಜ್ ತಿಳಿಸಿದ್ರಂತೆ. ದರ್ಶನ್ ಮೈಸೂರಲ್ಲಿ ಚಿಕಿತ್ಸೆ ಪಡೆಯಲು ಬಯಸಿದ್ರು. ಮಧ್ಯಂತರ ಬೇಲ್ ಪ್ರಕಾರ ಬೆಂಗಳೂರಿಗಷ್ಟೇ ಬರಬೇಕಿತ್ತು. ಇದೀಗ ನಟ ದರ್ಶನ್ ಸಾಮಾನ್ಯ ಬೇಲ್ ಸಿಕ್ಕಿದೆ. ಪಾಸ್ಪೋರ್ಟ್ ಕೂಡ ವಾಪಸ್ ಪಡೆಯಬಹುದು. ದರ್ಶನ್ ಚಿಕಿತ್ಸೆ ಶೂಟಿಂಗ್ಗೆ ವಿದೇಶಕ್ಕೆ ಕೂಡ ಹೋಗಬಹುದು. ಆದರೆ ಫಾರಿನ್ಗೆ ಹಾರಲು ಕೋರ್ಟ್ ಒಂದು ಅನುಮತಿ ಕೇಳಬೇಕು. ನಾನು ಹೋಗ್ಲಾ ಅಂತ ಓಕೆ ಅಂತಂದರೆ ಅದೇನು ಸಮಸ್ಯೆ ಆಗಲ್ಲ, ಕೊಡ್ತಾರೆ. ಇಲ್ಲಿ ವಿಷಯ ಇಷ್ಟೇ, ಈಗ ಕೊಲೆ ಆರೋಪ ಇತ್ತು. ಕೊಲೆ ಆರೋಪದ ತೀರ್ಪು ಅಂತೂ ಬಂದಿಲ್ಲ ಅನ್ನೋದು ಬಿಟ್ಟರೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಪಿಕ್ಚರ್ ಮಾಡ್ಬೋದು, ಫಾರಿನ್ಗೆ ಹೋಗ್ಬೋದು. ಈಗ ಕೋರ್ಟ್ಗೆ 45 ದಿನಗಳ ಕಾಲ ಮಧ್ಯಂತರ ಆದೇಶವನ್ನು ಪಡ್ಕೊಂಡಿದ್ದು ಚಿಕಿತ್ಸೆ ಅಂತೇಳಿ. ಚಿಕಿತ್ಸೆ ಮಾಡಿ ಬಿಡಿ, ಕೋರ್ಟ್ ಕೇಳಲ್ಲ. ಇಷ್ಟೆಲ್ಲ ಫ್ರೀಡಮ್ ಆಗಿದೆ. ಆದರೆ ಒಂದಂತೂ ಸತ್ಯ, ರೇಣುಕಾಸ್ವಾಮಿ ಎಂಬಾತನ ಕೊಲೆ ಆಗಿರೋದು ಮಾತ್ರ ನಿಜ. ಗೊತ್ತಿಲ್ಲ ಯಾರು ಮಾಡಿದ್ದಾರೆ. ನೆಕ್ಸ್ಟ್. ಓಕೆ, ಇಲ್ಲಿ ತನಕ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫಾರಿನ್ಗೆ ಹೋಗ್ತಾರಾ ಇಲ್ವಾ? ಯಾಕಂದರೆ ಮಧ್ಯಂತರ ಜಾಮೀನನ್ನು ಕೊಡುವಾಗ ಅವರ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕಾಗಿತ್ತು. ಈಗ ಪಾಸ್ಪೋರ್ಟ್ ಕೂಡ ತಗೊಂಡು ಹೋಗಿ ಅಂತೇಳಿ ಕೋರ್ಟ್ ಹೇಳಿಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅವರು ಫಾರಿನ್ ಕೂಡ ಹೋಗ್ಬೋದು. ನ್ಯಾಯಾಲಯಕ್ಕೆ ಹಾಜರಾದರೂ ನಟ ದರ್ಶನ್ ಇವತ್ತು ಹೈಕೋರ್ಟ್ ಆದೇಶದಿಂದ ದರ್ಶನ್ಗೆ ಒಂದು ಲಾಭ ಆಗಿದೆ. ಪಾಸ್ಪೋರ್ಟ್ ಸರೆಂಡರ್ ಬಗ್ಗೆ ಯಾವುದೇ ಷರತ್ತುಗಳು ಇಲ್ಲ. ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಷರತ್ತುಗಳನ್ನು ವಿಧಿಸಿಲ್ಲ. ಪಾಸ್ಪೋರ್ಟ್ ಹಿಂಪಡೆಯಲು ಅರ್ಜಿ ಹಾಕಬಹುದು. ಅರ್ಜಿ ಹಾಕಲು ದರ್ಶನ್ ವಕೀಲರಿಗೆ ತಿಳಿಸಿದ್ದಾರೆ. ಸ್ವತಃ ಜಡ್ಜ್ ತಿಳಿಸಿದ್ರಂತೆ. ದರ್ಶನ್ ಮೈಸೂರಲ್ಲಿ ಚಿಕಿತ್ಸೆ ಪಡೆಯಲು ಬಯಸಿದ್ರು. ಮಧ್ಯಂತರ ಬೇಲ್ ಪ್ರಕಾರ ಬೆಂಗಳೂರಿಗಷ್ಟೇ ಬರಬೇಕಿತ್ತು. ಇದೀಗ ನಟ ದರ್ಶನ್ ಸಾಮಾನ್ಯ ಬೇಲ್ ಸಿಕ್ಕಿದೆ. ಪಾಸ್ಪೋರ್ಟ್ ಕೂಡ ವಾಪಸ್ ಪಡೆಯಬಹುದು. ದರ್ಶನ್ ಚಿಕಿತ್ಸೆ ಶೂಟಿಂಗ್ಗೆ ವಿದೇಶಕ್ಕೆ ಕೂಡ ಹೋಗಬಹುದು. ಆದರೆ ಫಾರಿನ್ಗೆ ಹಾರಲು ಕೋರ್ಟ್ ಒಂದು ಅನುಮತಿ ಕೇಳಬೇಕು. ನಾನು ಹೋಗ್ಲಾ ಅಂತ ಓಕೆ ಅಂತಂದರೆ ಅದೇನು ಸಮಸ್ಯೆ ಆಗಲ್ಲ, ಕೊಡ್ತಾರೆ. ಇಲ್ಲಿ ವಿಷಯ ಇಷ್ಟೇ, ಈಗ ಕೊಲೆ ಆರೋಪ ಇತ್ತು. ಕೊಲೆ ಆರೋಪದ ತೀರ್ಪು ಅಂತೂ ಬಂದಿಲ್ಲ ಅನ್ನೋದು ಬಿಟ್ಟರೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಪಿಕ್ಚರ್ ಮಾಡ್ಬೋದು, ಫಾರಿನ್ಗೆ ಹೋಗ್ಬೋದು. ಈಗ ಕೋರ್ಟ್ಗೆ 45 ದಿನಗಳ ಕಾಲ ಮಧ್ಯಂತರ ಆದೇಶವನ್ನು ಪಡ್ಕೊಂಡಿದ್ದು ಚಿಕಿತ್ಸೆ ಅಂತೇಳಿ. ಚಿಕಿತ್ಸೆ ಮಾಡಿ ಬಿಡಿ, ಕೋರ್ಟ್ ಕೇಳಲ್ಲ. ಇಷ್ಟೆಲ್ಲ ಫ್ರೀಡಮ್ ಆಗಿದೆ. ಆದರೆ ಒಂದಂತೂ ಸತ್ಯ, ರೇಣುಕಾಸ್ವಾಮಿ ಎಂಬಾತನ ಕೊಲೆ ಆಗಿರೋದು ಮಾತ್ರ ನಿಜ. ಗೊತ್ತಿಲ್ಲ ಯಾರು ಮಾಡಿದ್ದಾರೆ. ನೆಕ್ಸ್ಟ್.
ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು. ಎಲ್ರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು. ಆದ್ರೆ ಕಾಟೇರ ಸೀದಾ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು. ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು. ಧನ್ವೀರ್ ಹಾಗೂ ದಿನಕರ್ ತೂಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು. ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಕಂಪ್ಲೇಂಟ್ಸ್ ಮಾಡಬೇಕಂದ್ರೆ ಷರತ್ತುಗಳನ್ನ ಪೂರೈಸಿದ್ರೆ ಒಬ್ಬ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್, ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಲಾ ಇಸ್ ಸೇಮ್ ಫಾರ್ ಒನ್ ಆ್ಯಂಡ್ ಆಲ್, ಬಿ ಇಟ್ ಅ ಸೂಪರ್ ಸ್ಟಾರ್ ಆರ್ ನಾಟ್. ಸೊ ಯಾ, ದಟ್ಸ್ ಆಲ್ ಐ ಸೇ. ಬಿಜಿಎಸ್ನಲ್ಲಿ 4 ದಿನ ಇರ್ತಾರ ಬಾಸ್? ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ. ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ. 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಹೊರಬಂದರು. ಅವರನ್ನು ಕಂಡು ಅಭಿಮಾನಿಗಳು ಸಂಭ್ರಮದಲ್ಲಿ ಕರತಾಡನ ಮಾಡ್ತಾ ಇದ್ರು. ನೇರವಾಗಿ ಅವರು ರಾಜರಾಜೇಶ್ವರಿ ನಗರದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದರು. ಯಾಕೆ ಹೋದರು, ಆಮೇಲೆ ಏನಾಯಿತು, ಬನ್ನಿ ಒಂದು ರಿಪೋರ್ಟ್. ಆಸ್ಪತ್ರೆಯಲ್ಲಿದ್ದ ಕಾಟೇರನನ್ನ ಕರೆದ ಕೋರ್ಟ್. ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್. ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು. ಅಣ್ಣನ ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್. ಹೌದು, ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು. ಎಲ್ರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು. ಆದ್ರೆ ಕಾಟೇರ ಸೀದಾ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು. ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು. ಧನ್ವೀರ್ ಹಾಗೂ ದಿನಕರ್ ತೂಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು. ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಕಂಪ್ಲೇಂಟ್ಸ್ ಮಾಡಬೇಕಂದ್ರೆ ಷರತ್ತುಗಳನ್ನ ಪೂರೈಸಿದ್ರೆ ಒಬ್ಬ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್, ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಲಾ ಇಸ್ ಸೇಮ್ ಫಾರ್ ಒನ್ ಆ್ಯಂಡ್ ಆಲ್, ಬಿ ಇಟ್ ಅ ಸೂಪರ್ ಸ್ಟಾರ್ ಆರ್ ನಾಟ್. ಸೊ ಯಾ, ದಟ್ಸ್ ಆಲ್ ಐ ಸೇ. ಬಿಜಿಎಸ್ನಲ್ಲಿ 4 ದಿನ ಇರ್ತಾರ ಬಾಸ್? ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ. ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ. 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.